ಎಸ್ಐ ಸೂರಜ್ ರೇವಣ್ಣ ವಿರುದ್ಧ ಕೇಳಿಬಂದಿರುವಂತಹ ಈ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಇವತ್ತು ಸೂರಜ್ ಕರೆತಂದು ಮಹಜರ್ ನಡೆಸುವಂತಹ ಸಾಧ್ಯತೆ. ಲೈಂಗಿಕ ದೌರ್ಜನ್ಯ ನಡೆದಿದೆ ಎನ್ನಲಾದಂತಹ ಸ್ಥಳದಲ್ಲಿ ಮಹಜರ್ ಕಾರ್ಯ ನಡೆಯುತ್ತೆ. ಗನ್ನಿಕಡದ ತೋಟದ ಮನೆಯಲ್ಲಿ ಲೈಂಗಿಕ ದೌರ್ಜನ್ಯ ನಡೆಸಲಾಯಿತು ಎನ್ನುವಂತಹ ಆರೋಪವನ್ನ ಸಂತ್ರಸ್ತ ಯುವಕ ಮಾಡಿದ್ದ. ತೋಟದ ಮನೆಗೆ ಹೀಗಾಗಿ ಸೂರಜ್ ಕರೆತಂದು ಅಲ್ಲಿ ಸ್ಥಳ ಮಹಜರನ್ನು ನಡೆಸುವಂತಹ ಸಾಧ್ಯತೆ. ಒಟ್ಟಾರೆ 8 ದಿನಗಳವರೆಗೆ ಸೂರಜ್ನನ್ನ ಸಿಐಡಿ ಕಸ್ಟಡಿಗೆ ಕೋರ್ಟ್ ಒಪ್ಪಿಸಿರುವಂತಹ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ಸ್ಥಳ ಮಹಜರ್ ಕಾರ್ಯ ಆಗಬೇಕಾಗಿದೆ. ನಿನ್ನೆ ಬೆಂಗಳೂರಿನಲ್ಲೇ ವಿಚಾರಣೆ ನಡೆಸಿದ್ದಾರೆ ಸಿಐಡಿ ಪೊಲೀಸರು. ಇವತ್ತು ಸ್ಥಳ ಮಹಜರ್ ಕಾರ್ಯಕ್ಕಾಗಿ ಎಲ್ಲಿ ದೌರ್ಜನ್ಯ ನಡೆದಿದೆ ಎನ್ನುವಂತಹ ಆರೋಪ ಇದೆಯೋ ಅಲ್ಲಿಗೆ ಕರ್ಕೊಂಡು ಹೋಗಿ ತೋಟದ ಮನೆಯಲ್ಲಿ ಮಹಜರ್ ಕಾರ್ಯವನ್ನ ನಡೆಸಲಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಸೂರಜ್ ರೇವಣ್ಣನನ್ನ ಕರೆದುಕೊಂಡು ಬಂದು ಸ್ಥಳ ಮಹಜರ್ ಮಾಡಬೇಕಾದಂತಹ ಮಹತ್ವದ ಪ್ರಕ್ರಿಯೆ ಇದೆ. ಸೊ ಎಷ್ಟೊತ್ತಿಗೆ ಇವತ್ತು ಸೂರಜ್ನನ್ನ ಕರೆದುಕೊಂಡು ಬರಲಾಗತ್ತೆ? ಯಾವ್ಯಾವ ಸ್ಥಳದಲ್ಲಿ ಮಹಜರ್ ಇದೆ? ಏನ್ ಅಪ್ಡೇಟ್ ಸಿಗ್ತಾ ಇದೆ? ಇಂದು ಆರೋಪಿಯಾಗಿರುವಂತಹ ಸೂರಜ್ ರೇವಣ್ಣನವರನ್ನ ಗನ್ನಿಕಡ ತೋಟಕ್ಕೆ ಕರೆದುಕೊಂಡು ಬಂದು ಸ್ಥಳ ಮಹಜರ್ ನಡೆಸುವ ಸಾಧ್ಯತೆ ಇದೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ MLC ಸೂರಜ್ ರೇವಣ್ಣ ಅವರನ್ನ ಬಂಧಿಸಿ ಸಿಐಡಿ ಪೊಲೀಸರು ವಶದಲ್ಲಿ ಇಟ್ಕೊಂಡಿದ್ದಾರೆ. ಜೊತೆಗೆ 8 ದಿನಗಳ ಪೊಲೀಸ್ ಕಸ್ಟಡಿಗೂ ಸಿಐಡಿ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ನಡೆದಿತ್ತು ಅಂತ ಏನು ಸಂತ್ರಸ್ತ ಹೇಳ್ಕೊಂಡಿದ್ದ, ಆ ಸಂತ್ರಸ್ತನ ಹೇಳಿಕೆ ಮತ್ತು ದೂರಿನ ಹಿನ್ನೆಲೆಯಲ್ಲಿ ಗನ್ನಿಕಡದ ತೋಟದ ಮನೆಗೆ ಕರೆದುಕೊಂಡು ಸೂರಜ್ ರೇವಣ್ಣನ ಬಂದು ಸ್ಥಳ ಮಹಜರ್ ನಡೆಸುವ ಸಾಧ್ಯತೆ ಇದೆ. ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಂತಹ ಗನ್ನಿಕಡ ಫಾರ್ಮ್ ಹೌಸ್ಗೆ ಇಂದು ಸೂರಜ್ ರೇವಣ್ಣನ ಕರೆದುಕೊಂಡು ಬಂದು ಸ್ಥಳ ಮಹಜರ್ಗೆ ಪೊಲೀಸ್ ಅಧಿಕಾರಿಗಳು ನಡೆಸುವ ಸಾಧ್ಯತೆ ಇದೆ. ಗನ್ನಿಕಡ ಫಾರ್ಮ್ ಹೌಸ್ ನಲ್ಲಿ ಜೂನ್ 16ನೇ ತಾರೀಕು ನನ್ನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ನಡೆದಿತ್ತು ಅಂತ ಅರಕಲಗೂಡು ಮೂಲದ ಯುವಕ ತನ್ನ ದೂರಿನಲ್ಲಿ ಹೇಳ್ಕೊಂಡಿದ್ದ. ಈ ಹಿನ್ನೆಲೆಯಲ್ಲಿ ಸೂರಜ್ ರೇವಣ್ಣನ ಈಗಾಗಲೇ ಬಂಧಿಸಲಾಗಿದೆ. ಸಿಐಡಿ ಕಸ್ಟಡಿಯಲ್ಲಿ ಸೂರಜ್ ರೇವಣ್ಣ ಇದ್ದಾರೆ. ಅವ್ರನ್ನ ಗನ್ನಿಕಡ ತೋಟಕ್ಕೆ ಕರೆತಂದು ಸ್ಥಳ ಮಹಜರ್ ನಡೆಸಿ ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನ ಸಿಐಡಿ ಅಧಿಕಾರಿಗಳು ಮಾಡಲಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.